ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಪಾರ್ಟ್ 2. ಸೊ ಗೈಸ್, ಇವಾಗ ಸೂಪರ್ ಮಾರ್ಕೆಟ್ನ 4ನೇ ದಿನ ಸ್ಟೋರ್ ಲೆವೆಲ್ 4ಗೆ ಇವಾಗ ಬಂದಿದೆ. ಸೊ ನೋಡಿ, ಇವಾಗ ಸದ್ಯಕ್ಕೆ ಇವಾಗ ಒಂದು ಆರೆಂಜ್ ಹಂಗೆ ಇದೆ, ಎಕ್ಸ್ಪೆನ್ಸಿವ್ ಅಂತ ತಗೊಂಡಿಲ್ವಾ ಅಂತ. ನೆಕ್ಸ್ಟ್ ಯಾರು ತಗೊಂಡಿಲ್ವಾ? ಗೈಸ್, ತುಂಬ ಎಕ್ಸ್ಪೆನ್ಸಿವ್ ಆಯ್ತು ಅಂದರೆ ಬೇಡ, ಇದು ಎದಿಕ್ ಬಿಡಮ್ಮ. ಗೈಸ್, ಈ ಆರೆಂಜ್ ಆಗಿಂದ ಯಾರು ತಗೊತಾನೇ ಇಲ್ಲ. ಸೊ ಗೈಸ್, ಇದೊಂದು ಪ್ರಕಾರ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ಇದೆ ಅಂತ ಕಾಣುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ರೇಟ್ನ ಸ್ವಲ್ಪ ನಾನು ಕಮ್ಮಿ ಮಾಡ್ತೀನಿ, 230 ಇಡ್ತೀನಿ. ಅವಾಗ ನೋಡೋಣ ಎಷ್ಟಾಗ್ತದೆ. ತೊಗೊಂಡ್ರು ಅಷ್ಟೇ, ಯಾರಾದರೂ ತೊಗೊಂಡ್ರೆ ಆ ರೇಟು ಅಷ್ಟಕ್ಕೆ ಇಡೋದು. ಯಾರು ಕೂಡ ತೊಗೊಂಡೇ ಇಲ್ಲ ಅಂದರೆ ಅವಾಗ ಸ್ವಲ್ಪ ರೇಟು ಕಮ್ಮಿ ಇಟ್ಟರೆ ಮುಗೀತು. ಸೊ ಇವಾಗ ನಮ್ಮ ಚೆಕ್ಔಟ್ಸ್ ಆಗ್ತಾಯಿದೆ. ಆವಾಗಿಂದ ಪರ್ಚೇಸ್ ಫ್ರಿಡ್ಜ್ ಆರ್ ಶೆಲ್ಫ್ ಅಂತ ಹಾಕಿದ್ದಾರೆ. ಬಟ್ ನಂಗೆ ಸದ್ಯಕ್ಕೆ ನಂಗೆ ಬೇಡ, ಯೂಸ್ ಮಾಡ್ಕೊಳ್ಳೋಣ. ಇವ್ರಿಗೆ ಎಕ್ಸ್ಪೆನ್ಸಿವ್ ಅಂತ, ಅವ್ರಿಗೆ ನಾಟ್ ಎಕ್ಸ್ಪೆನ್ಸಿವ್. ಬೇಡ, ಹೋಗಿ ತೊಗೋಬೇಡ. ಸೊ 6.90. ಥ್ಯಾಂಕ್ ಯು ಮೇಡಮ್. ಗೈಸ್, ಏನೋ ಬಂದಿದೆ ಜಿನ್ಸಸ್ಸು ಅಂದರೆ ಹೊಸ ಪ್ರಾಡಕ್ಟು. ಬಟ್ ಇವಾಗ ಸದ್ಯಕ್ಕೆ ಈ ಪ್ರಾಡಕ್ಟ್ ಫುಲ್ ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ಖಾಲಿ ಆಗಿದೆ. ಗೈಸ್, ಆರೆಂಜ್ ಇನ್ನೇನು ಖಾಲಿ ಆಗ್ತದೆ. ಸೊ ಇವಾಗ ನಮ್ಮ ನೆಕ್ಸ್ಟ್ ಪ್ರಾಡಕ್ಟು ಹುಡುಕುವ, ಕ್ಯಾಂಡಿ ಕೇನ್. ಎಸ್ ಈಗ ನಮ್ಮ ಆರ್ಡರ್ ಬಂದಿದೆ. ತಡಿ ತೊಗೊಂಡಿದ್ದಾರೆ ಗೈಸ್ ಆರೆಂಜು. ಈ ಕ್ಯಾಂಡಿ ಕೇನ್ ಇಟ್ಟರೆ 3.24 ಇಡುವ. ಎಸ್, ಈಗ ಬರ್ರಿ, $10. ಥ್ಯಾಂಕ್ ಯು ಸರ್. ಮತ್ತು ನೆಕ್ಸ್ಟ್ $40. 0.28. 1 2 3. ಗೈಸ್, ನಾನೊಂದು ಐಡಿಯಾ ಮಾಡಿದ್ದೀನಿ. ಅದು ಏನು ಅಂತಂದರೆ, ನಾನು ಎಲ್ಲ ಡೇಸು ಕೂಡ ತೋರಿಸಲ್ಲ. ಅಂದರೆ ನಾನು ಈ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಪೂರ್ತಿ ಎಷ್ಟು ಲೆವೆಲ್ಸ್ ಆಗುತ್ತೋ ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಆದರೆ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಸೊ ಬಟ್ ನಾನು ಜಾಸ್ತಿ ತೋರ್ಸೋಕೆ ಹೋಗಲ್ಲ, ಬರೀ ಮೇನ್ ಮಾತ್ರ ತೋರಿಸ್ತೀನಿ. 1 ಸೆಕೆಂಡ್, ಅದು ಹೆಂಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ತಡ್ರಿ. ಗೈಸ್, ಪ್ರಾಡಕ್ಟೇ ಆಗೋಯ್ತು. ಏನು ಸ್ವಲ್ಪ ಇದೆ ತಡ್ರಿ. ಸೊ ಸದ್ಯಕ್ಕೆ ಸಾಕು, ಯಾಕಂದರೆ ಆಗಲೇ ಇನ್ನೂ 2 ಇದೆ. ಆಗಲೇ 6 ಗಂಟೆ ಆಗೋಯ್ತು. 6 ಗಂಟೆ ಆದರೂ ಇದನ್ನ ತೊಗೊತಾರೆ ಕಿಸಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದಿದೆ ಈಗ. ತಡ್ರಿ. ತೊಳೆ ಸರ್ ಬಂತು. 13 ಜಾಸ್ತಿ ಇಟ್ಬಿಟ್ಟೆ ಸದ್ಯ. ಒಂದು ತಡ್ರಿ, ಈ ಒಂದು ಡೇ ಆಗೋಗ್ಬಿಡ್ಲಿ, ಆಮೇಲೆ ನನಗೆ ಅದು ಹೆಂಗೆ ಅಂತ ತೋರಿಸ್ತೀನಿ. ಗೈಸ್, 4 ಇದೆಲ್ಲ ಸ್ವಲ್ಪ ಎಂಟೆಂಟು ಇರ್ತದ, ಅದಕ್ಕೆ ಬೇಗ ಸೇಲ್ ಆಗ್ತದೆ. ತೀರಾ 12, 16, 15 ಎಲ್ಲ ಇದ್ದರೆ ಅವಾಗ ಬೇಗ ಸೇಲ್ ಆಗೋದು ಕಷ್ಟ. ಫ್ರಿಡ್ಜ್ ನಮ್ಗೆ ಬೇಕಾಗಿದೆ ಸದ್ಯಕ್ಕೆ. ಗೈಸ್, ಈಗ ಮಾತ್ರ ಅದು ಒಂದೇ ಪ್ರಾಡಕ್ಟ್ ಇರಲಿ ಸದ್ಯಕ್ಕೆ, ಯಾಕಂದರೆ ಇವಾಗ ಹೆಂಡಾಗತ್ತೆ, ಅದಕ್ಕೋಸ್ಕರ ಯಾರು ತೊಗೊಂಡೇ ಇಲ್ಲ ಹೋಗಿ. ಸೊ ಗೈಸ್ ನೋಡಿ, ನಾವು ಇದರಲ್ಲಿ ನೋಡ್ತಾ ಹೋದರೆ ಇಲ್ಲಿ ಹಿನ್ಸಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗುತ್ತೆ, ಒಟ್ಟು ಅಪ್ ಟು ಲೆವೆಲ್ 90 ತನಕ. ಮತ್ತು ನೆಕ್ಸ್ಟು ನೀವು ಅಂದರೆ ಸ್ಟೋರ್ ಎಕ್ಸ್ಪ್ಯಾಂಡಲ್ಲಿ ನೀವು ನೋಡೋದಾದರೆ ಒಟ್ಟು ಸ್ಟೋರ್ ಲೆವೆಲ್ 99 ಮತ್ತು 100,000 ಲ್ಯಾಕ್ $1,60,000 ನಿಮಗೆ ಏಕಾಗ್ತದೆ. ಸೊ ನಾನು ಫುಲ್ ಪೂರ್ತಿ ನಾನು ವೀಡಿಯೋನ
ಆಡ್ಲಿಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಮತ್ತೆ ಒಂದು 50ರಿಂದ 80 ಪಾರ್ಟ್ ಬೇಕಾಗ್ತದೆ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಅಷ್ಟೇ ನಮ್ಮ ಕೈಲಿ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಬರೀ ಇವತ್ತಿಗೆ ಎಷ್ಟು ಆಗ್ತದೋ ಅಷ್ಟು ಮಾಡ್ತೀನಿ. ಮತ್ತು ನೆಕ್ಸ್ಟು ಬೇರೆ ವೀಡಿಯೋನ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ಇವತ್ತಿನ ದಿನ ಮುಗಿಸುವ. $106.8 ಪ್ರಾಫಿಟ್ ಆಗಿರೋದು ನಮಗೆ. ವಿ ಕ್ಯಾಂಟ್ ಓಪನ್ ಅ ಸ್ಟೋರ್. ಎಸ್. ಇದಕ್ಕೆ ನೆಟ್ಟು ಬೇಕು ಗೈಸ್. ಅದೊಂದು ಬಣ್ಣ ಹೆಂಗೆ ಚೇಂಜ್ ಆಯಿತು ಮತ್ತೆ ನೆಟ್ಟಿದ್ದು. ಬಿಡ್ರಿ, ಯಾವುದು ಪರವಾಗಿಲ್ಲ ಗೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಏನೋ ಕ್ಯಾಂಡಿ ಕೇನ್ ಆದಮೇಲೆ ಕಿಸಸ್ ಆಯ್ತದ. ನೆಕ್ಸ್ಟು ಯಾವುದೋ ಸಂತ ಹಟ್ ಅಂದರೆ ನೆಕ್ಸ್ಟ್ ಇವೆರಡು ಆದಮೇಲೆ ನೆಕ್ಸ್ಟು ಅದನ್ನು ರಿನ್ಸಸ್ ಇದು ಮಾಡುವ, ಬೇರೆ ಪ್ರಾಡಕ್ಟ್ಸ್ನ ಅವೈಲೇಬಲ್ ಮಾಡುವ. ಸಂತ ಹಟ್ 16 ಇಟ್ಬಿಡುವ, ಫುಲ್ ಇಟ್ಬಿಡುವ. ಯಾರು ತೊಗೊಂಡಿಲ್ಲ ಅಂದರೆ ಮಾತ್ರ ಕಮ್ಮಿ ಮಾಡುವ. ಸೊ ಗೈಸ್, ಈಗ ಇನ್ನೂ ಒಂದು 6 ನಿಮಿಷ ಆಗಿದೆ ವಿಡಿಯೋ ಆಗಿ. ಒಂದು 15 ನಿಮಿಷಗಳ ಕಾಲ ನಾನು ಈ ಒಂದು ವಿಡಿಯೋನ ಮಾಡ್ತೀನಿ. ಆವಾಗ ನಾನು ಡೇ 5 ತನಕ ನಾನು ನಿಮಗೆ ತೋರಿಸ್ತೀನಿ. ಡೇ 5 to 6 ಅದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಫುಲ್ಲು ನಾನು ಮಾಡಲಿಕ್ಕಾಗಲ್ಲ, ಅದಕ್ಕೆ ಬರೀ ಮೇನ್ ಮಾತ್ರ ತೋರಿಸ್ತೀನಿ. ಯಾಕೆ ಮಿನಿ ಟ್ರೀಟ್ಸು ಯಾವುದೋ ಹೊಸ ಪ್ರಾಡಕ್ಟ್ ಎಕ್ಸ್ಪೆನ್ಸಿವಾ ತಡ್ರಿ, ಒಂದು 10 ಗಂಟೆವರೆಗೂ ನೋಡುವ ಗೈಸ್. ಇದಂದರೆ ಒಂದು ಕೆಲಸ ಮಾಡುವ. ಇಲ್ಲಿ ಇವಿಷ್ಟು ಏನೇನಿದೆ ನೋಡಿ, ಈ ಲೆನ್ಸಸ್ಸು ಅಂತ ಗೊತ್ತು. ಆಮೇಲೆ ಇದೊಂದು ಎಲಿವೇಟರಲ್ಲಿ ಒಂದು ಮೇಲ್ಗಡೆ ಒಂದು ಮೋಸ್ಟ್ಲಿ ಶಾಪ್ ಇರಬೇಕೇನೋ. ನೆಕ್ಸ್ಟು ಇವೆಲ್ಲ ಯಾವಾಗ ಅನ್ಲಾಕ್ ಆಗುತ್ತೋ ನಾನು ಅವಾಗ ಮಾತ್ರ ನಾನು ವೀಡಿಯೋನ ಆನ್ ಮಾಡ್ತೀನಿ. ಇನ್ನು ಮಿಕ್ಕಿದ ಟೈಮಲ್ಲಿ ಆನ್ ಮಾಡೋಲ್ಲ. ಅಂದರೆ ಇವಾಗ ಯಾವುದೇ ಲೆವೆಲ್ಸ್ ಕೂಡ ನಾನು ಅನ್ಲಾಕ್ ಮಾಡೋಲ್ಲ ಗೈಸ್. ಯಾರು ತೊಗೊತಿದ್ದ ಅದಕ್ಕೆ ಸ್ವಲ್ಪ ಕಮ್ಮಿ ಇಡ್ತೇನೆ, 15. ಈಗ ನೋಡುವ, $2 ಜಾಸ್ತಿ ಇದೆ. ಈಗ ನೋಡುವ, ಇದು ಎಕ್ಸ್ಪೆನ್ಸಿವಾ ಗೈಸ್. 11:15 ತನಕ ನೋಡ್ಬೇಡ್ರಿ. ಇಲ್ಲ, ಸೇಲ್ ಆಯಿತು. ಅದಕ್ಕೆ ನಾನು ಬರೀ ಮಿನಿ ಮಾತ್ರ ತೋರಿಸ್ತೀನಿ. ಆವಾಗ ನಾನು ಆ ಒಂದು ಎಲಿವೇಟರ್ನ ಇನ್ನೇನು ಅನ್ಲಾಕ್ ಮಾಡಬೇಕು ಆವಾಗ ನಾನು ವೀಡಿಯೋನ ಮಾಡ್ತೀನಿ. ಮತ್ತು ಏನಾದರೂ ಇನ್ನು ಈ ಸ್ಟೋರ್ನ ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಆವಾಗಲೂ ಕೂಡ ನಾನು ಈ ಒಂದು ವೀಡಿಯೋ ಮಾಡ್ತೀನಿ. ಮತ್ತು ಯಾವುದಾದ್ರೂ ಹೊಸ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಆವಾಗಲೂ ಕೂಡ ನಾನು ಇದನ್ನು ಅನ್ಲಾಕ್ ವೀಡಿಯೋ ಆನ್ ಮಾಡ್ತೀನಿ. ಅಂದರೆ ಸುಮ್ಮನೆ ಹರಿಸೋದು ಬಿಲ್ಡ್ ಮಾಡೋದು ಅದೆಲ್ಲ ನಾನು ಮಾಡೋದು. ಯಾಕಂದರೆ ವೀಡಿಯೋ ತುಂಬ ಇದಾಗಬೇಕು. ಸೊ ಅದಕ್ಕೋಸ್ಕರ ಬರೀ ಮೇನ್ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ಸೊ ಅದು ಅಷ್ಟೆಲ್ಲ ಮಾಡಲಿಕ್ಕೆ ನಾನು ಕಂಟಿನ್ಯೂಸ್ ಆಗಿ ಇದು ಮಾಡೋಕ್ಕಾಗಲ್ಲ. ಅಂದರೆ ಫುಲ್ ಲೆವೆಲ್ 90 ತನಕ ಮಾಡೋಷ್ಟು ಆದರೆ ಮಾತ್ರ ನಾನು ಮಾಡ್ಬೋದು. ಇಲ್ಲ ಅಂದರೆ ಒಟ್ಟು ಒಂದು ನನ್ನ ಕೈಲಿ ಒಂದು ಲೆವೆಲ್ 30 to 40 ತನಕ ನಾನು ಹಾಡ್ಬೋದಷ್ಟೇ. ಲೆವೆಲ್ 90 ತನಕ ಎಲ್ಲ ಹಾಡಬೇಕು ಅಂದರೆ ಮಿನಿಮಮ್ ಅಂದರೆ ಒಂದು 6 months ಬೇಕು. ಸೊ ನೋಡೋಣ, ಆದರೆ ಫುಲ್ಲು 90ವರೆಗೂ ಮಾಡ್ತೀನಿ, ಇಲ್ಲ ಅಂದರೆ ಕಮ್ಮಿ ಗೈಸ್. ನೆಕ್ಸ್ಟು ಸಂತ ಆಟ ಆಯಿತು. ಮತ್ತು ಎಕ್ಸ್ಮಾಸ್ ಸಾಕ್ಸ್ ಇದೊಂದು ಆರ್ಡ್ರ್ ಮಾಡುವ. ನೆಕ್ಸ್ಟ್ ಪ್ರಾಡಕ್ಟ್ ಈಗ ಅವೈಲೇಬಲ್ ಆಗಿದೆ. ಎಸ್ ಎಸ್ ಬಾಕ್ಸ್ ಅದು ಹೋಯ್ತಾ ಬಾಕ್ಸು, ಬಿಡಿ. ಸೊ ಇಷ್ಟೇ ಬಟ್ನಲ್ಲಿ ನಾನು ಕಂಟೆಂಟ್ಸ್ ಹಾಕೋಕ್ಕಾಗಲ್ಲ. ಅಂದರೆ ನಾನು ಈ ಒಂದು ವಿಡಿಯೋ ಇವತ್ತು ಹಾಕಿದ್ದೆ ಅಂತ ಹೇಳಿದ್ರೆ ರೀಸೆಟ್ಟು ಕೊಡ್ಬೋದಾ? ಓಕೆ. ನಾನು ಇವತ್ತು ಈ ಒಂದು ವಿಡಿಯೋ ಹಾಕಿದ್ದೇನೆ. ನಾನು ಮತ್ತೆ ಒಂದು 15 ದಿನ ಅಥವಾ ಒಂದು 20 ದಿನ ಬಿಟ್ಕೊಂಡು ಮತ್ತೆ ಯಾರಾದರೂ ಅನ್ಲಾಕ್ ಮಾಡೋ ಸೀನ್ ಇತ್ತು ಅಂದರೆ ಆವಾಗ ನಾನು ಹಾಕ್ಬೋದು. ಅಂದರೆ ಮಧ್ಯೆ ಹಾಕ್ತೀನಿ.
ಅಂಟೆನ್ಸಾಗಂತೂ ಹಾಕಲ್ಲ. ಸೊ ಇವಾಗ ಎಲ್ಲ ಒಟ್ಟಿಗೆ ಸೇಲ್ ಆಗ್ತದೆ. ಇನ್ನು ಫರ್ನಿಚರ್ಸ್ ಅದೇನಂದರೆ ಸೇಮ್ ಅದೇ. ಯಾವುದು ಇನ್ನೂ ಗುರುತು ನಮಗೆ ಸ್ಟೋರು ಎಕ್ಸ್ಪಾಂಡ್ ಆಗಬೇಕು ಅಂದರೆ ಲೆವೆಲ್ 6 ತನಕ ಕಂಪ್ಲೀಟ್ ಆಗಬೇಕು. ನಾವು ಇನ್ನೂ ಲೆವೆಲ್ 4ನಲ್ಲೇ ಇದ್ದೀವಿ. ಗೈಸ್ ಇದು ಯಾವುದಿಂದ ಗೈಸ್ ನಿಮಗೆ ಅದೇ ಈ ಒಂದು ಆ್ಯಡ್ಸ್ ನೋಡಿ ನಿಮಗೆ ಕ್ಯಾಶಿಯರ್ ಬೇಡ ಅಂತ ಹೇಳಿದರೆ ನೀವು ಬೇಕಾದ್ರೆ ಕಂಪ್ಯೂಟ್ರಲ್ಲೂ ಕೂಡ ದುಡ್ಡು ಕೊಟ್ಟೇ ಬೇಕಾದ್ರೆ ಕ್ಯಾಶಿಯರ್ನ ಹೈಯರ್ ಮಾಡ್ಕೋಬೋದು. ಅದಕ್ಕೇನಿದೆ ಗೈಸ್. ಈ ಪ್ರಾಡಕ್ಟು ಕೂಡ ಖಾಲಿ ಆಯಿತು ಅಂತ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ ಗೈಸ್. ನೆಕ್ಸ್ಟು ಇದು ಲಾಸ್ಟ್ ಪ್ರಾಡಕ್ಟು ಈ ಒಂದು ಲೆವೆಲಲ್ಲಿ ಎಕ್ಸ್ಪಾಸ್ ಬಾಬಲ್ ಗೈಸ್. ಇದೊಂದು ಆಗ್ಬಿಟ್ರೆ ನಗ್ತೀವಿ. ಇವತ್ತಿಗೆ ನಮ್ಮ ಲೆವೆಲ್ 5 ಆಗುತ್ತೆ. ಜಸ್ಟ್ ಒಂದೇ ಒಂದು ತೊಗೊಂಡ್ರೆ ಸಾಕು, ಲೆವೆಲ್ 5 ನಮಗೆ ಆಗುತ್ತೆ ಇವಾಗ. ಇಂಟರಾಕ್ಟ್ ಎಸ್ ಲೆವೆಲ್ 4 ಕಂಪ್ಲೀಟೆಡ್. ಬರ್ರಿ 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 ಬರ್ರಿ. ಎಕ್ಸ್ಪೆನ್ಸಿವಾ ಗೈಸ್? ಯಾರು ಏನು ಎಕ್ಸ್ಪೆನ್ಸಿವ್ ಅಂತೆ? ಥ್ಯಾಂಕ್ ಯು 9.64. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್ ಸ್ವಲ್ಪ ಅಕ್ಕ ಕನ್ಫ್ಯೂಸ್ ಆಗಿಬಿಡುತ್ತೆ ಗೈಸ್. ಸರ್ ಎಕ್ಸ್ಪೆನ್ಸಿವ್ ಗೈಸ್. ನಾನು ಎಷ್ಟು ಜಾಸ್ತಿ ಇಟ್ಟಿದ್ದೀನಿ ಅಂತ. ಮಾರ್ಕೆಟ್ ಪ್ರೈಸು 371, 4.82 ಆಯ್ತು ತೊಗೊಳ್ರಪ್ಪ. ಬೇಕಾದ್ರೆ 371 ಬೇಕಾದ್ರೆ ಇಡೋಣ ತೊಗೊಳ್ರಪ್ಪ. ಓ ಗೈಸ್ ಖಾಲಿನೇ ಆಗೋಯ್ತು ಬಿಡ್ರಿ. 14.46. ಸದ್ಯ ನಾನು ಪ್ರೈಸ್ ಕಮ್ಮಿ ಮಾಡೋದಕ್ಕಿಂತ ಮುಂಚೆ ನಾನು ತೊಗೊಂಬಿಟ್ಟೆ. ಇಲ್ಲಾಂದರೆ ಸುಮ್ಮನೆ ನನಗೆ ಲಾಸ್ ಆಗಿರೋದು ಗೈಸ್. ಇವಾಗ ಒಟ್ಟು ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಕೂಡ ಮುಗ್ದಿದೆ. ಇವಾಗ ನಾವು ಇದನ್ನು ಅನ್ಲಾಕ್ ಮಾಡೋ ಸಮಯ ಬಂದೇ ಬಿಟ್ಟಿದ್ದು. 200 ರೂಪೀಸ್ ಅನ್ಲಾಕ್. ನ್ಯೂ ಪ್ರಾಡಕ್ಟ್ಸ್ ಅವೈಲೇಬಲ್ ಅಂತ ಬಂದಿದೆ. ಸೊ ಗೈಸ್ ಇವಾಗ ಈ ಒಂದು ಡೇನು ಕೂಡ ಹೋಗ್ಸುವ. ಸ್ಟಾರ್ಟ್ ನೆಕ್ಸ್ಟ್ ಡೇ. ನೋ ಕ್ಯಾಶ್ ನಮಗೆಂತ ಬೇಡ. ಮತ್ತು ಇವಾಗ ನೆಕ್ಸ್ಟು ಎಕ್ಸ್ಪಾನ್ಸ್ ಬಾಬಲ್ ಅದೇ. ನೆಕ್ಸ್ಟು ಬನಾನಾ. ಆಮೇಲೆ ಸದ್ಯಕ್ಕೆ ಸಾಕು. ಆಮೇಲೆ ಮಿಕ್ಕಿದೆಲ್ಲ ಬೇರೆ ಬೇರೆ ಆರ್ಡ್ರ್ ಮಾಡುವ. $4.13 ಗೈಸ್. ಒಂದು ಕೆಲಸ ಮಾಡುವ, ನಾವು ಎಷ್ಟು ಆರ್ಡ್ರ್ ಮಾಡಿದ್ವಿ ನೋಡಿ ಇವಾಗ ಅಷ್ಟು ಕೂಡ ಆರ್ಡ್ರ್ ಮಾಡುವ. ಅಂದರೆ ಫಸ್ಟಿಂದ ಎಷ್ಟಿತ್ತು ಅಷ್ಟು ಕೂಡ ಆರ್ಡ್ರ್ ಮಾಡುವ. ಆ್ಯಪಲ್ ಮಿಲ್ಕ್ ಎಷ್ಟು 282. ಸ್ಪೀಡ್ ಅಪ್. ಥ್ಯಾಂಕ್ ಯು ಗೈಸ್. ಈಗ ನಮ್ಮ ಪ್ರಾಡಕ್ಟ್ಸ್ ಬಂದಿದೆ. ಈಗ ಇದನ್ನೆಲ್ಲ ಪ್ಲೇಸ್ ಮಾಡುವ ಬರ್ರಿ. ಎಸ್ 1 2 3 4 ಗೈಸ್. ಈಗ ಎಲ್ಲ ಪ್ರಾಡಕ್ಟ್ಸು ಹಿಟ್ಟಾಯಿತು. ಇದೊಂದು ಬಾಕಿ ಇದೆ. ಎಸ್ ಗೈಸ್ ಈಗ ಎಲ್ಲ ಪ್ರಾಡಕ್ಟ್ಸ್ ಹಿಟ್ಟಾಯಿತು. ಡೇ 6 ಓಪನ್. ಎಸ್ ಓಪನ್ ಆಗಿದೆ ನಮ್ಮ ಸ್ಟೋರು. ನೋಡ್ರಿ ಹಣ್ಣುಗಳು ಮತ್ತು ಪ್ರಾಡಕ್ಟ್ಸ್ಗಳು ಇದೆಲ್ಲ ಇಟ್ಟಿದ್ದೀವಿ. ಎಕ್ಸ್ಪೆನ್ಸಿವಾ ಸಾಕು. ಗೈಸ್ ಬಿಡ್ರಿ ಪಾಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ 10.48 ಇದ್ದಿದ್ದು ಒಂದು 11.48 ಇಟ್ಬಿಡುವ ಸಾಕು, ಜಾಸ್ತಿ ಬೇಡ.
ಬೇಡ 11.50 ಸಾಕು, ಜಾಸ್ತಿ ಇಡೋದು ಬೇಡ. ಆಯಿಲ್ ತೊಗೊಳೋಣ. 16.62 ಡಾಲರ್ಸ್ ಆಗಿದೆ ಗೈಸ್ ಒಟ್ಟು. ಆಯಿಲ್ 11.7. ಎಕ್ಸ್ಪೆನ್ಸಿವ್ ಗೈಸ್, ಯಾವುದು ಎಕ್ಸ್ಪೆನ್ಸಿವ್? ಬರೀ ಹಣ್ಣು ಮಾತ್ರ. ಯಾವ್ದು ಎಕ್ಸ್ಪೆನ್ಸಿವ್? ನಂಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಸ್ವಂತ ಹಟ್ಟೆನೋ ತೊಗೊಂಡ್ರು, ಬಟ್ ಎಕ್ಸ್ಪೆನ್ಸಿವ್ ಅದಂತ ಹಂಗೆ. ಸ್ವಂತ ಹಟ್ ಎಕ್ಸ್ಪೆನ್ಸಿವ್ ಗೈಸ್. $2 ಜಾಸ್ತಿ ಇದೆ ಅಷ್ಟೇ ಗೈಸ್. $2 ಏನು ಗೈಸ್ ಎಕ್ಸ್ಪೆನ್ಸಿವ್? ನಂಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. $2 ಅದ್ಯಾ ಮಹಾ. ನಾನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಆರಾಮ್ಸೆ ಹೋಗೊಂಬಿಡ್ತಿದ್ದೆ. ಜಾಸ್ತಿ ಇದೆ, ಜಾಸ್ತಿ ಆಯಿತು. ಗಿವಿಂಗ್ ಬ್ಯಾಕ್ ಮನಿ, ಪ್ರೆಸ್ ದ ರೀಸೆಟ್ ಬಟನ್ ಟು ಗೆಟ್ ಯುವರ್ ಮನಿ ಬ್ಯಾಕ್. ನನಗಾಗಲೇ ಗೊತ್ತಾಗೋಯ್ತು ಬಿಡಿ. 50, 10, 64, 10, 22, 64.22, 64.22. ಓಕೆ, ಥ್ಯಾಂಕ್ ಯು ಸರ್. ಬರ್ರಿ 20, 1, 2, 3. ಅಯ್ಯ 1, 2. ಹೋಗಿ ತೊಳಿಬೇಕು ಗೈಸ್. ಇವ್ರು ಯಾರು ನೋಡೋಕೊಳ್ಳೆ ಗೈಸ್, ಯಾರು ನೋಡೋಕೊಳ್ಳೆ ಬಕ್ಕ ಥರ ಕಾಣಿಸ್ತಾರೆ ಗೈಸ್. ಅಲ್ಲ, ಆ ಕಡೆಗೆ ಇಬ್ಬರು ಅಂದರೆ ಇಬ್ಬರು ಕೂಡ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. ಬರ್ರಿ ಬೇಗ ಬರ್ರಿ ಗೈಸ್. ಇವತ್ತೇ ನಮ್ಮ ಲೆವೆಲ್ 6 ಕಂಪ್ಲೀಟ್ ಆಗ್ತದೆ. ಅದಕ್ಕೆ ದುಡ್ಡು ಎಷ್ಟು ಬೇಕು ಅಂತ ಫಸ್ಟ್ ನಾವು ನೋಟ್ ಮಾಡ್ಕೊಳ್ಳುವ. ಒಟ್ಟು $750 ಬೇಕು ನಮ್ಮ ಸ್ಟೋರು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ನಮ್ಮ ಹತ್ರ ಆಗಲೇ $1000 ಇದೆ. ಸೊ ನಮಗೇನು ತೊಂದರೆ ಇಲ್ಲ. ಸೊ ಇವಾಗ ಆಲ್ಮೋಸ್ಟ್ ನಾವು 3 ಗಂಟೆಗೆ ಬಂದು ತಲುಪಿದ್ದೀವಿ. ಇನ್ನು 9 ಗಂಟೆ ತನಕ ನಾವು ಆಡ್ತಾನೇ ಇರಬೇಕು ಈ ಗೇಮ್. $95.74. ಎಸ್, ಥ್ಯಾಂಕ್ ಯು ಸರ್. 3.24. ನೆಕ್ಸ್ಟು $34.12 ಆಗಿದೆ. ಗೈಸ್, ಇದೀಗ ವಿಡಿಯೋ ಸುಮಾರು ಹೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇವತ್ತಿನ ದಿನಕ್ಕೆ ಈ ಒಂದು ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಒಬ್ಬರು ತೊಗೊಂಡ್ರೆ ನಮ್ಮ ಲೆವೆಲ್ 5 ಕಂಪ್ಲೀಟ್ ಆಗ್ತದೆ. ಮತ್ತು ನೆಕ್ಸ್ಟು ಲೆವೆಲ್ 6 ಸ್ಟಾರ್ಟ್ ಮಾಡೋಕ್ಕಾಗ್ತದೆ. ಬಟ್ ಇದು ಎಲ್ಲ ಎಕ್ಸ್ಪೆನ್ಸಿವ್ ಅಂತಿದ್ದಾರಲ್ಲ ಗೈಸ್. ಜ್ಯೂಸು ಎಕ್ಸ್ಪೆನ್ಸಿವ್ ಗೈಸ್. $1 ಏನು ಗೈಸ್ ಎಕ್ಸ್ಪೆನ್ಸಿವ್? ಒಂಚೂರು ಜಾಸ್ತಿನೇ ಮಾಡ್ಬಾರ್ದು ಅಂದರೆ ಎಲ್ಲ ಆಗ್ತದೆ. 14.13. ಎಸ್, ಲೆವೆಲ್ ಅಪ್ $100 ನಮಗೆ ಇವಾಗ ಸಿಕ್ಕಿದೆ. ನಮ್ಮ ಶೇರ್ ಇವ್ರನ್ನೆಲ್ಲ ಬಿಲ್ ಮಾಡಿ ಇವಾಗ ನಮಗೂ ಅನ್ಲಾಕ್ ಮಾಡುವ ಎಕ್ಸ್ಟ್ರಾ ಜಾಗ. ಎಸ್, ಪರ್ಚೇಸ್ ಗೈಸ್. ಇವಾಗ ನಮಗೆ ಎಕ್ಸ್ಟ್ರಾ ಜಾಗ ಸಿಕ್ಕಿದೆ. ನಮ್ಮ ಶಾಪು ಬರೀ ಇಷ್ಟಿದ್ದು ಇವಾಗ ದೊಡ್ಡದಾಗಿ ಹೋಗಿದೆ. 7.01 ಗೈಸ್. ಪಟ ಮಾಡಬೇಕು ಬಿಲ್ಡಿಂಗು, ಯಾಕಂದರೆ ಈಗಾಗಲೇ ತುಂಬ ಲೇಟ್ ಆಗ್ತಿದೆ. ಈಗಾಗಲೇ 7 ಗಂಟೆ ಆಗ್ತದೆ, ಒಂತಿಂದ 9 ಗಂಟೆ ತನಕ. ಬರ್ರಿ. ಎಸ್, ಬಂದ್ರ. 28, 1.2, 132. ಎಸ್, 5, 7. ನಡಿ ಗೈಸಿನ ಒಂದೇ 1 ನಿಮಿಷ ಅಷ್ಟೇ. ಈ ಗೇಮಲ್ಲಿ ಎಂಟಾಗಿಬಿಡ್ತದೆ.
10.30. ಸೊ ಗೈಸ್, ಇನ್ನು ಅಷ್ಟೇನ ಯಾರೋ ಬರೋದೇನ ಕಸ್ಟಮರ್ಸು. ಸೊ ಇವತ್ತು ಬಂದರು. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಗೈಸ್. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಸ್ಪೆಷಲ್ ಆಗಿರೋದನ್ನು ತೊಗೊಂಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಲಾಸ್ಟ್ ಅಭ್ಯರ್ಥಿದ್ದಾನೆ ಆಗೋಯ್ತು. ಇವಾಗ ಬರ್ರಿ ಇವನ್ನೆಲ್ಲ ಹಿಂದಿಂದಕ್ಕಿಡುವ. ಹೆಂಗಿಡ ಗೈಸ್, ಮೂವ್ ಫರ್ನಿಚರ್ ಅಂತ ಗೊತ್ತಿದ್ರೆ ಇದು ಸೀದಾ ಹಿಂದಕ್ಕೆ ಇಡ್ಬೋದು ನಾವು. ಮೂವ್ ಫರ್ನಿಚರ್ ಮತ್ತು ಸೀದಾ ಹಂಗೆ ನಾವು ಹಿಂದಕ್ಕೆ ಇಡ್ಬೋದು. ಮೂವ್ ಫರ್ನಿಚರ್ ಇದು ಸ್ವಲ್ಪ ಹಿಂದಕ್ಕೆ ಇಡ್ಬೋದು. ನೆಕ್ಸ್ಟ್ ಇದು ಹಣ್ಣಿಂದು ಇದು ಅದೇ ಇಟ್ಬಿಟ್ರೆ. ಸೊ ಗೈಸ್ ನೋಡ್ರಿ, ಇವಾಗ ನಮ್ಮ ಶಾಪು ದೊಡ್ಡದಾಗಿ ಹೋಗಿದೆ. ಸೊ ಗೈಸ್, ಇವಾಗ ನಮ್ಮ ಟೋಟಲ್ ಪ್ರಾಫಿಟ್ -$511. ಅದು ಸ್ಟೋರ್ ಎಲ್ಲ ಎಕ್ಸ್ಪಾಂಡ್ ಮಾಡಿದ್ನಲ್ಲ, ಅದಕ್ಕೆ ಎಷ್ಟು ಜಾಸ್ತಿ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ.